ಫ್ರೆಂಡ್ಸ್, ವೆಲ್ಕಮ್ ಟು ಲತಾ ಟ್ರೆಂಡ್ಸ್ ವ್ಲಾಗ್. ಆಲ್ರೆಡಿ ಈಗ 1:30 ಆಗ್ತಾ ಬಂತು. ಸೊ ಮಗಳು ಟ್ಯೂಷನ್ಗೆ ಹೋಗಿ ಬಂದು ಇವಾಗ ಅವಳು ಟೆಸ್ಟ್ ಇದೆ ಅಂತ ಹೇಳಿ ಟೆಸ್ಟ್ ಅಟೆಂಡ್ ಮಾಡ್ತಾ ಇದ್ದಾಳೆ ಅವಳು ರೂಮಲ್ಲಿ ಕೂತ್ಕೊಂಡು. ಮಗ ಈಗ ಆಚೆ ಹೋಗಿದ್ದಾನೆ. ಬೆಳಗ್ಗೆನೇ ಇವತ್ತು ಚಪಾತಿ ಮತ್ತು ಎಗ್ ಬುರ್ಜಿ. ಮನೆಯೆಲ್ಲ ಸಂಕ್ರಾಂತಿ ಬಂದಿತ್ತು. ಸೊ ಹಾಗಾಗಿ ಮಗನ ಬರ್ಡೇ ಇದ್ರೂ ಕೂಡ ನಾನ್ ವೆಜ್ ಎಲ್ಲ ಏನೂ ಮಾಡಿರಲಿಲ್ಲ ನಾನು ಸಂಕ್ರಾಂತಿ ಹಬ್ಬಕ್ಕೋಸ್ಕರ. ಸೊ ಹಾಗಾಗಿ ಇವತ್ತು ನಾನ್ ವೆಜ್ ಏನಾದರೂ ಮಾಡೋಣ ಅಂತ ಬೆಳಗ್ಗೆನೇ ಇವತ್ತು ಚಪಾತಿ ಮಾಡಿ ಎಗ್ ಬುರ್ಜಿ ಮಾಡಿದ್ದೆ. ಈಗ ಹಸ್ಬೆಂಡು ಫಿಶ್ ತೊಗೊಂಬಂದಿದ್ದಾರೆ. ಈಗ ಫಿಶಲ್ಲಿ ಸಾಂಬಾರು ಪ್ಲಸ್ ಫ್ರೈ. ಮಕ್ಕಳಿಗೆ ಫ್ರೈ ಅಂದರೆ ತುಂಬ ಇಷ್ಟ, ಹಸ್ಬೆಂಡ್ಗೆ ಸಾಂಬಾರಾದರೆ ಇಷ್ಟ. ಸೊ ಹಾಗಾಗಿ ಎರಡೂ ಒಟ್ಟಿಗೆ ಸ್ವಲ್ಪ ಎರಡೂ ಮಾಡ್ತೀನಿ. ಮಾಡ್ತಾ ಆ ರೆಸಿಪಿನ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬನ್ನಿ, ಏನೇನು ರೆಸಿಪಿ ಬೇಕು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಪಾಂಪ್ಲೆಟ್ ಫಿಶ್ ತೊಗೊಂಬಂದಿದ್ದಾರೆ ನೋಡಿ. ಇಷ್ಟು ಸಾಂಬಾರು ಮಾಡೋಕ್ಕಿಟ್ಟು 3/4 kg ಇದೆ. 1.5 kg ಇತ್ತು, 3/4 kg ಅದಕ್ಕೆ ಸಾಂಬಾರ್ಗೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಅರ್ಧ kg ಅಷ್ಟು ಇದನ್ನು ತವಾ ಫ್ರೈ ಮಾಡ್ಕೊಡ್ತೀನಿ. ಫಸ್ಟು ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳಿ ನಾನು ತೋರಿಸ್ತೀನಿ. ಇಲ್ಲಿ ದಪ್ಪದು 2 ಈರುಳ್ಳಿ ತೊಗೊಂಡಿದ್ದೀನಿ. ದಪ್ಪದೊಂದು ಚಿಕ್ಕದೊಂದು ಈರುಳ್ಳಿ ತೊಗೊಂಡಿದ್ದೀನಿ. 1 ಟೊಮೊಟೊ, 1 ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು, ಸ್ವಲ್ಪ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ 1 ಇಂಚು ಶುಂಠಿ ಮತ್ತು 12 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಹಾಗೆ 1 ಬೌಲ್ ಅಷ್ಟು ತೆಂಗಿನಕಾಯಿ, ಇಷ್ಟು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಚಿಲ್ಲಿ ಪೌಡರು, ಪೆಪ್ಪರ್ ಪೌಡರು ಮತ್ತು ಧನಿಯಾ ಪೌಡರು ಇದಿಷ್ಟು ತೊಗೊಂಡಿದ್ದೀನಿ. ಈಗ ಇದರಲ್ಲಿ ಧನಿಯಾ ಪೌಡರ್ ಇಲ್ಲಿ ನಾನು 1 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕೊಂಡಿರೋದ್ರಿಂದ ಧನಿಯಾ ಪೌಡರ್ ಸ್ವಲ್ಪನೇ ಹಾಕೊಂಡಿದ್ದೀನಿ. ಮತ್ತೆ ಚಿಲ್ಲಿ ಪೌಡರ್ ಅಷ್ಟೇ 1 ಸ್ಪೂನ್ ಹಾಕೊಳ್ತೀನಿ. ಲಾಸ್ಟಲ್ಲಿ ನಿಮ್ಗೇನಾದ್ರೂ ಬೇಕಿತ್ತು ಅಂದ್ರೆ ಎಕ್ಸ್ಟ್ರಾ ಖಾರ ಬೇಕಾದ್ರೆ ಅವಾಗ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಬಹುದು. ನಾನಿಲ್ಲಿ 1 ಸ್ಪೂನ್ ಹಾಕೊಂಡಿದ್ದೀನಿ. ಮತ್ತೆ ಪೆಪ್ಪರ್ ಪೌಡರ್ ಇದು ಅಷ್ಟೇ 1 ಸ್ಪೂನ್. ಹಾಗೆ ಅರಿಶಿನ 1/4 ಸ್ಪೂನ್ ಅಷ್ಟು. ಮೊದಲು ಈ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ಈರುಳ್ಳಿ, ಏಕೆಂದ್ರೆ ಉರಿಯೋದಕ್ಕೆ ಸ್ವಲ್ಪ ಇಟ್ಕೋಬೇಕು. ಈ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಏನಿದೆ ಅದನ್ನ ಹುರ್ಕೋಬೇಕು ಸ್ವಲ್ಪ. ನಾನಿಲ್ಲಿ ಪುದೀನ ಕೊತ್ತಂಬರಿ 2 ತೊಗೊಂಡಿದ್ದೀನಿ. ನಿಮ್ಗೆ ಪುದೀನ ಏನಾದ್ರೂ ಬೇಕಿಲ್ಲ ಅಂತ ಹಾಕೊಳಕ್ ಇಷ್ಟಪಡಲ್ಲ, ಅದು ಸ್ಮೆಲ್ ಇಷ್ಟ ಆಗಲ್ಲ ಅಂದ್ರೆ ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು ಅದನ್ನ. ಇಲ್ಲಿ ನಾನು 1 ಈರುಳ್ಳಿ ಕಟ್ ಮಾಡಿ ಹಾಕೊಳ್ತೀನಿ. ಚೆನ್ನಾಗಿರುತ್ತೆ, ಯಾವ ಮೀನ್ಗಾದ್ರೂ ಇದು ಮಾಡ್ಕೋಬಹುದು, ಚೆನ್ನಾಗಿರುತ್ತೆ ಇದು ಸಾಂಬಾರು. ಇದಲ್ದೇನೆ ಹುಳಿ ಪೌಡರ್ ಹಾಕೊಂಡು ಕೂಡ ಸಾಂಬಾರು ಮಾಡ್ಕೋಬಹುದು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಂಚೂರು ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ಏಕೆಂದ್ರೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಇದೆಲ್ಲ ಹಸಿ ಫ್ಲೇವರ್ ಹೋದ್ರೆ ಒಂದ್ಸಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಸ್ವಲ್ಪ ಸಾಕು, ಜಾಸ್ತಿ ಬೇಡ, ಹುರ್ಬಿಟ್ಟು ಮಾಡ್ಬೋದು. ಇಲ್ಲ ಧನಿಯಾ ಪೌಡರು ಚಿಲ್ಲಿ ಪೌಡರ್ ಹಾಕೋ ಅದು ಕೂಡ ಮಾಡ್ಬೋದು ಸಪ್ರೇಟ್ ಆಗಿ. ನಾನಿಲ್ಲಿ ಕಿಚನ್ ಅಲ್ಲಿ ರೆಡಿಯಾಗಿ ನಿಂತು ಬಿಟ್ಟಿರ್ತಾಳೆ. ಆಚೆ ನೋಡಿ, ಅದೇ ಸಿಟ್ಟಿಂಗ್ ಜಾಗ ಅವಳದು. ಅದು ಸಾಂಬಾರೆಲ್ಲ ಆಗಿ ಮುಗಿಯೋವರೆಗೂ ಅವಳಲ್ಲೇ ಕೂತಿರ್ತಾಳೆ. ಸ್ವಲ್ಪ ತಣ್ಣಗಾಗ್ಲಿ, ಆಮೇಲೆ ಇದನ್ನ ಮಿಕ್ಸಿಗೆ ಹಾಕಿ ರುಬ್ತೀನಿ. ಅಷ್ಟರೊಳಗೆ ಫ್ರೈ ಮಾಡೋದಿಕ್ಕೆ ನಾನು ಫಿಶ್ ಫ್ರೈ ಇಲ್ಲ ಕಬಾಬ್ ಯಾವ್ದಾರ ಅನ್ಕೋಬಹುದು. ಡೀಪ್ ಫ್ರೈ ಮಾಡ್ತು ಅಂದ್ರೆ ಅದು ಕಬಾಬ್ ಆಗುತ್ತೆ, ತವಾ ಮೇಲೆ ಹಾಕಿ ಮಾಡ್ತು ಅಂದ್ರೆ ಅದು ಫ್ರೈ ಆಗುತ್ತೆ. ಅದಕ್ಕೆ ಏನೇನು ಹಾಕೊಳ್ತೀನಿ ಅಂತ ಹೇಳ್ಬಿಟ್ಟು ಅದು ಕಲ್ಸಿಟ್ಬಿಟ್ರೆ ಮ್ಯಾಕ್ಸಿಮಮ್ ಅಂದ್ರೆ ಅಟ್ಲೀಸ್ಟ್ 1 ಅವರ್, ಮಿನಿಮಮ್ ಅಂದ್ರೆ ಒಂದು ½ ಅವರ್ ಆದ್ರೂ ಕೂಡ ಅದು ಮ್ಯಾರಿನೇಟ್ ಆಗ್ಬೇಕು, ಇಲ್ಲ ಅಂದ್ರೆ ಅದು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಅದನ್ನ ಅಷ್ಟರೊಳಗೆ ಇದು ಆರೋ ಅಷ್ಟರೊಳಗೆ ಅದನ್ನ ಮ್ಯಾರಿನೇಟ್ ಮಾಡ್ತೀನಿ. ಆ ಮ್ಯಾರಿನೇಟ್ ಆಗೋಷ್ಟ್ರೊಳಗೆ ಸಾಂಬಾರ್ ಆಗುತ್ತೆ. ಸಾಂಬಾರ್ ಆಗ್ತಿದ್ದಂಗೆ ನಾನು ಫ್ರೈ ಮಾಡಿ ನಿಮ್ಗೆ ತೋರಿಸ್ತೀನಿ. ಇದು ತಗೊಂಡಿರೋ ಫಿಶ್ಗೆ 1/4 ಸ್ಪೂನ್ ಅಷ್ಟು ಅರಿಶಿನ. ಇದು ತಂದಾಗ್ಲೇನೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ತೊಳೆದ್ಬಿಟ್ರೆ ಸ್ಮೆಲ್ ಇರಲ್ಲ.
ನೀಟಾಗಿರುತ್ತೆ. ಇಲ್ಲಾಂದ್ರೆ ಒಂದು ಫಿಶ್ ಮುಟ್ಟಿ ಏನೇ ಒಂದು ಪಾತ್ರೆ ಮುಟ್ಟಿದ್ರು ಕೂಡ ಅದೆಲ್ಲ ಫುಲ್ಲು ಸ್ಮೆಲ್ ಹೊಡಿತಾ ಇರುತ್ತೆ. ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ನಿಮ್ಗೆ ಉಪ್ಪಿಗೆ ಎಷ್ಟು ರುಚಿ ಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಚಿಲ್ಲಿ ಪೌಡರು, ಖಾರ ಸ್ವಲ್ಪ ಜಾಸ್ತಿ ಇದ್ದಷ್ಟು ತಿನ್ನಕ್ ಚೆನ್ನಾಗಿರುತ್ತೆ ಖಾರವಾಗಿ. ಸೊ ನಾನಿಲ್ಲಿ 1-2 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಇದಕ್ಕೆ. ಇದು ಎಷ್ಟು ಮ್ಯಾರಿನೇಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಇದು ತಿನ್ನೋದಿಕ್ಕೆ. ಹಾಗೆ ಇದು ಫಿಶ್ ಫ್ರೈ ಕಬಾಬ್ ಪೌಡರ್, ಫ್ರೈ ಆದ್ರೂ ಮಾಡ್ಬೋದು, ತವಾ ಫ್ರೈ ಮತ್ತೆ ಕಬಾಬ್ಗಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ, ಎಷ್ಟು ಬೇಕಷ್ಟು ಕ್ವಾಂಟಿಟಿ ನೋಡ್ಕೋಬೇಕು. ಹಾಗೆ ಮೊಟ್ಟೆ ಒಂದು, ಕೆಲವರು ಮೊಟ್ಟೆದು ಒಳಗಡೆ ಎಲ್ಲೋ ಭಾಗ ಏನಿರುತ್ತೆ ಅದು ಯೂಸ್ ಮಾಡಕ್ ಇಷ್ಟಪಡಲ್ಲ, ಬರೀ ವೈಟ್ ಮಾತ್ರ ಯೂಸ್ ಮಾಡ್ತಾರೆ. ಪರವಾಗಿಲ್ಲ, ಎರಡೂ ಯೂಸ್ ಮಾಡ್ಬೋದು. ಇಲ್ಲ ಒಂದೇ ಯೂಸ್ ಮಾಡ್ತೀನಿ ಅಂದ್ರೆ ಒಂದನೇ ಯೂಸ್ ಮಾಡಿ ಕಲ್ಸ್ಕೋಬಹುದು. ಹಾಗೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇಲ್ಲಿ ನಾನು ಅರ್ಧ ಸ್ಪೂನ್ ತಗೊಂಡಿದ್ದೀನಿ. ಹಾಗೆ ಕ್ರಿಸ್ಪಿನೆಸ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾರ್ನ್ಫ್ಲೋರ್ ಒಂದು ಅರ್ಧ, ಈಗ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿನಿಮಮ್ ಅಂದ್ರೂ 1/2 ಅವರ್ ಅಂತೂ ಬಿಡ್ಲೇಬೇಕು. ನೋಡಿ, ಈಗ ಇದು ಮಾಡೋದಕ್ಕೆ ಕಲ್ಸಿಟ್ಟಿದ್ದೀನಿ ಕ್ಲೀನಾಗಿ. ತೆಳು ಕಲ್ಸ್ಕೋಬಾರ್ದು, ತೆಳು ಕಲ್ಸ್ಕೊಂಡ್ಬಿಟ್ರೆ ಅದಿನ್ನೂ ನೀರು ಬಿಟ್ಕೊಳಂಗಾಗುತ್ತೆ. ಇದೀಗ ಒಂದು ಅರ್ಧ ಗಂಟೆ ಇಲ್ಲ 1 ಅವರ್ ಸೈಡ್ಗೆ ಇಟ್ಬಿಡ್ತೀನಿ. ಅಷ್ಟರೊಳಗೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತೀನಿ. ಈಗ ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಏನಿದೆ ಅದನ್ನ ರುಬ್ಕೊಂಬಿಡೋಣ. ತಣ್ಣಗಾಗಿದೆ, ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ. ನಾನಿಲ್ಲಿ ತಗೊಂಡಿದ್ದ ಹುಣಸೆ ಹಣ್ಣಿಗೆ ಸ್ವಲ್ಪ ನೀರು ಹಾಕಿ ಇಲ್ಲಿ ಅದನ್ನ ಹುಣಸೆ ರಸ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ರುಬ್ಬೋದಕ್ಕೆ ಸ್ವಲ್ಪ ನೀರು ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನ. ಈಗ ಕಡಾಯಿ ಕಾದಿದೆ. ನಾನು ಇದ್ರ ಜೊತೆಗೆ ಒಂದು ಟಿಪ್ಸ್ ಕೊಡ್ತೀನಿ ನಿಮ್ಗೆ. ನೋಡಿ, ಹೊಸದಾಗಿ ಏನಾದ್ರೂ ಒಂದು ಪಾತ್ರೆ ತಗೊಂಡಾಗ ಏನಾಗುತ್ತೆ, ಈ ಲೇಬಲ್ ಇದ್ದೇ ಇರುತ್ತೆ. ಆ ಲೇಬಲ್ ತೆಗಿಬೇಕಾ, ಹಾಗೆ ತೆಗಿಯೋಕೋದ್ರೆ ಏನಾಗುತ್ತೆ, ಅರ್ಧ ಕಟ್ಟಾಗಿ ಹಾಗೆ ಪೇಪರ್ ಅಲ್ಲೆಲ್ಲ ಉಳ್ಕೊಳ್ಳುತ್ತೆ. ಸೊ ಈ ತರ ಪಾತ್ರೆನ ಬಿಸಿಯಾಗಿಟ್ಟಾಗ, ಪಾತ್ರೆ ಬಿಸಿ ಆದಾಗ ನೋಡಿ, ಈಗ ಈ ತರ ತೆಗೀತು ಅಂದ್ರೆ ಪೂರ್ತಿ ಕ್ಲೀನ್ ಆಗಿ ಬಂದ್ಬಿಡುತ್ತೆ. ಮಧ್ಯ ಮಧ್ಯ ಪೇಪರ್ ಉಳ್ಕೊಳ್ಳೋಕೆ ಚಾನ್ಸೇ ಇರಲ್ಲ. ನೋಡಿ, ಫುಲ್ ಹಾಗೆ ಬಂತು. ಸೊ ಈಗ ಕಡಾಯಿ ಕಾದಿದೆ. ಈಗ ಇದಕ್ಕೆ ನಾನು ಒಂದು 3 ಸ್ಪೂನ್ ಎಣ್ಣೆ ಹಾಕೊಳ್ತೀನಿ. ಎಣ್ಣೆ ಕಾದಿದೆ. ಈಗ ಇಟ್ಕೊಂಡಿದ್ದು ಒಂದು ಈರುಳ್ಳಿ ರುಬ್ಬದಿಕ್ಕೆ ಹಾಕೊಂಡಿದ್ದೆ, ಇನ್ನೊಂದು ಈರುಳ್ಳಿನ ಈಗ ಹಾಗೆ ಫ್ರೈಗೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಹಾಕೊಂಡ್ರು ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಫಿಶು ಮೊದಲೇನೆ ಮಕ್ಕಳಿಗಂತೂ ತುಂಬಾನೇ ಒಳ್ಳೇದು, ದೊಡ್ಡವರಿಗೂ ಒಳ್ಳೇದು. ಸೊ ಮಕ್ಕಳಿಗೆ ಎಷ್ಟು ಕೊಡ್ತೀವೋ ಅಷ್ಟು ಕೂಡ ಮೈಂಡ್ ಶಾರ್ಪ್ ಆಗುತ್ತೆ. ಇದರಲ್ಲಿ ಒಮೆಗಾ 3 ಇರುತ್ತೆ. ಜಾಸ್ತಿ ಫ್ರೈ, ಕಬಾಬು ಆ ಥರ ಎಲ್ಲ ಮಾಡೋದಕ್ಕಿನ್ನ, ಆಯಿಲ್ ಎಲ್ಲ ಮಾಡೋದಕ್ಕಿನ್ನ ಸಾಂಬಾರ್ ಮಾಡಿ ಕೊಟ್ರೆ ತುಂಬಾನೇ ಒಳ್ಳೇದು. ನಾ ವೀಕ್ಲಿ ಒನ್ಸ್ ಯಾವಾಗಲೂ ಮಾಡ್ತಾ ಇರ್ತೀನಿ. ಸೊ ಈಗ ಇಲ್ಲಿ
ಈರುಳ್ಳಿ ಫ್ರೈ ಆಗಿದೆ. ಅದಕ್ಕೀಗ ರುಬ್ಕೊಂಡು ಇಟ್ಕೊಂಡಿರೋಂಥ ಪೇಸ್ಟ್ ಏನಿದೆ ಅದನ್ನ ಈಗ ನಾನು ಹಾಕ್ತಾ ಇದ್ದೀನಿ. ಇದೇನು ಜಾಸ್ತಿ ಫ್ರೈ ಆಗೋ ಬೇಡ, ಏಕೆಂದ್ರೆ ಮೊದಲೇ ನಾವು ಫ್ರೈ ಮಾಡಿ ಇದು ಹುರಿದಿರೋದ್ರಿಂದ ಇದು ಸ್ವಲ್ಪ ಹಾಗೇನೆ ಲೈಟ್ ಆಗಿ ಒಂದ್ ಸ್ವಲ್ಪ ಹುರ್ಕೊಳ್ಳೋಣ. ಅಷ್ಟರೊಳಗೆ ತಗೊಂಡಿರುವಂತ ತೆಂಗಿನಕಾಯಿ ತುರಿ ಪ್ಲಸ್ ಜೀರಾ ಪೌಡರು, ಪೆಪ್ಪರ್ ಪೌಡರು, ಅರಿಶಿನ ಮತ್ತೆ ಧನಿಯಾ ಪೌಡರ್ ಏನಿತ್ತು ಅದಷ್ಟನ್ನು ಹಾಕೊಂಡು ರುಬ್ಕೊಂತೀನಿ. ಈಗ ಇದು ಬಾಡಿದೆ. ಈಗ ಧನಿಯಾ ಪೌಡರು, ಚಿಲ್ಲಿ ಪೌಡರು ಎಲ್ಲ ಹಾಕೊಂಡು ರುಬ್ಬಿರೋಂಥ ಮಸಾಲೆ ಏನಿತ್ತು ಅದನ್ನ ಹಾಕಿ ಈಗ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಟೊಮೊಟೊನ ಹಾಕೊಂಡ್ರೆ ಹಾಕೋಬಹುದು, ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಇಲ್ಲಿ ಹುಣಸೆ ರಸನ ನಾವು ಹಾಕೋದ್ರಿಂದ ಟೊಮೊಟೊ ಏನ್ ನೆಸೆಸಿಟಿ ಇರಲ್ಲ, ಆದ್ರೂ ಒಂದ್ ಚಿಕ್ಕದು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಹೆಚ್ಚಾಗಿ ಬರೀ ಹುಳಿ ಟೊಮೊಟೊನೇ ಯೂಸ್ ಮಾಡೋದು, ನಾಟಿ ಟೊಮೊಟೊನ ಚೆನ್ನಾಗಿರ್ತಾರಲ್ಲಿ ಹುಳಿ ಅಂಶ ಚೆನ್ನಾಗಿರುತ್ತೆ. ನೋಡಿ ಇದು ಕುದೀತಾ ಇದೆ. ಇದು ಯಾವ ಫಿಶ್ ಅಲ್ಲಿ ಮಾಡಿದ್ರು ಕೂಡ ಈ ಸಾಂಬಾರು ಚೆನ್ನಾಗಾಗುತ್ತೆ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದ್ರೂ ಮಕ್ಕಳಿಗೆ ಫಿಶ್ ಅಲ್ಲಿ ಈ ತರ ಸಾಂಬಾರು ಎಲ್ಲ ಮಾಡ್ಕೊಡ್ತಾ ಇದ್ರೆ ತುಂಬಾನೇ ಒಳ್ಳೇದು. ಈಗ ರುಬ್ಬಿರೋ ಟೊಮೊಟೊ ಹಾಕಿ ನೀರ್ ಎಷ್ಟು ಬೇಕೋ ಅಷ್ಟನ್ನ ಹಾಕೊಂಡ್ರೆ ಸಾಕು. ಜಾಸ್ತಿ ನೀರಾಗೂ ಇರಬಾರ್ದು, ತೀರಾ ಗಟ್ಟಿಯಾಗೂ ಇರಬಾರ್ದು. ಫಿಶ್ ಸಾಂಬಾರು ಮೀಡಿಯಂ ಆಗಿರ್ಬೇಕು. ಇಲ್ಲಿ ರುಬ್ಬಿದ ಟೊಮೊಟೊ ಹಾಕೊಳ್ತೀನಿ. ಈಗ ಮಾಡಿಟ್ಕೊಂಡಿರುವಂತ ಹುಣಸೆ ರಸ, ಹುಳಿ ಎಷ್ಟಿದ್ರು ಮೀನಿಗೆ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಯಾವಾಗ್ಲೂ ಅಷ್ಟೇ ಫಿಶ್ ಸಾಂಬಾರು ಮಾಡೋದಕ್ಕಿನ್ನ ಮಾರನೇ ದಿವಸ ಊಟ ಮಾಡೋದಂತೂ ಸಖತ್ತು ಟೇಸ್ಟ್ ಆಗಿರುತ್ತೆ. ಈಗ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನ ಮಿಕ್ಸ್ ಮಾಡ್ಕೋಬೇಕು. ಇದು ಫುಲ್ಲು ಗ್ರೀನರಿ ಆಗಿ ಸೂಪರ್ ಆಗಿ ಕಾಣಿಸುತ್ತೆ. ತೀರಾ ತೆಳ್ಳಗೆ ಬೇಡ. ಸಂಡೇ ಅಂದ್ರೇನೆ ಸ್ಪೆಷಲ್ ಏನಾದ್ರೂ ಒಂದು ಐಟಮ್ ಇದ್ರೇನೆ ಅವತ್ತು ತಿನ್ನಕ್ ಇಷ್ಟ ಆಗೋದು. ಇಲ್ಲಾಂದ್ರೆ ಬೇರೆ ಏನಾದ್ರೂ ತರಕಾರಿ ಸಾಂಬಾರ್ ಅವತ್ತೆಲ್ಲ ಇತ್ತು ಅಂದ್ರೆ ತಿನ್ನಕ್ ಇಷ್ಟನೇ ಆಗಲ್ಲ. ಇದು ಮಿಕ್ಸಿ ರುಬ್ಬಿದ ನೀರನ್ನ ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಈಗ ಇಷ್ಟ ಆಗಿದೆ. ಫಿಶ್ ಹಾಕಿ ಜಾಸ್ತಿ ಹೊತ್ತು ಏನು ಕುದಿಬೇಕು ಅಂತ ಏನಿಲ್ಲ. ಒಂದು ಕುದಿ ಬರ್ತಾ ಇದ್ದಾಗೇನೆ ಆಫ್ ಮಾಡ್ಬಿಟ್ರೆ ಸಾಕು. ಫಿಶ್ಗೆ ಜಾಸ್ತಿ ಬೇಯಿಸಬಾರ್ದು. ಏನಾದ್ರು ಜಾಸ್ತಿ ಬೇಯಿಸಿದ್ರೆ ಎಲ್ಲ ಫುಲ್ಲು ಕದ್ರೋಗ್ಬಿಡುತ್ತೆ ಅದು. ಈಗಲೇ ನೋಡ್ಕೋಬೇಕು ಉಪ್ಪು ಎಷ್ಟು ಬೇಕು ಅಂತ. ನಾನು ಇದಕ್ಕೆ ಉಪ್ಪು ಫಿಶ್ ಹಾಕಿದ್ಮೇಲೆ ಹಾಕ್ತೀನಿ. ಈಗ ತಗೊಂಡಿರೋಂಥ ಫಿಶ್ನ ಹಾಕೋಣ. ಈಗ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸಿದ್ರೆ ಫಿಶ್ ಸಾಂಬಾರ್ ರೆಡಿ. ಜಾಸ್ತಿ ಕದತಾ ಇರಬಾರ್ದು, ಇದು ಕದ್ರೋಗ್ಬಿಡುತ್ತೆ. ಸೊ ಮಧ್ಯದಲ್ಲಿ ಸುಮ್ಮನೆ ಒಂಚೂರು ಜಸ್ಟ್ ಈಗ ಟಚ್ ಮಾಡಿದ್ರೆ ಸಾಕು. ನೋಡಿ ಈಗ ಇದ್ರ ಮೇಲೆ ಮುಚ್ಚಿಟ್ಬಿಡೋಣ. ಒಂದು ಕುದಿ ಬರಲಿ. ಒಂದು ಕುದಿ ಬಂದ ತಕ್ಷಣ ಇದನ್ನ ಆಫ್ ಮಾಡೋಣ. ಈಗ ಇದು ಕುದೀತಾ ಇದೆ.
ತೀರಾ ಎಲ್ಲ ಮಿಕ್ಸ್ ಮಾಡಬಾರ್ದು. ನೋಡಿ ಹೀಗೆ ಮಾಡ್ತು ಅಂದರೆ ನೋಡಿ ಗೊತ್ತಾಗುತ್ತೆ. ನೋಡಿ ಹೀಗೆ ಇದನ್ನು ನೋಡಿ ಆಗಿದೆ ಇದು ಅಷ್ಟೇ. ಈಗ ಇದನ್ನು ಆಫ್ ಮಾಡಿ ಮುಚ್ಚಿಟ್ರೆ ಸಾಂಬಾರು ಆಯಿತು. ಈಗ ತವಾ ಫ್ರೈ ಮಾಡ್ಕೊಳ್ಳೋಣ. ತವಾ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈಗ ಅದಕ್ಕೆ ಎಣ್ಣೆ ಹಾಕೊಳ್ಳೋಣ. ನೋಡಿ ಇದಕ್ಕೆ ಒಂದು 5-6 ಸ್ಪೂನು, ಅಂದರೆ ಜಾಸ್ತಿ ಎಣ್ಣೆ ಬೇಡ. ಡೀಪ್ ಫ್ರೈ ಏನು ಮಾಡ್ತಾ ಇಲ್ಲ ನಾವಿಲ್ಲಿ, ಶಾಲೋ ಫ್ರೈ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಸಾಕು, ಜಾಸ್ತಿ ಏನು ಬೇಕಾಗಲ್ಲ. ಒಂದು 6-7 ಸಾಕು. 6-7 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಇದು ಆಯಿತು. ನೋಡಿ ಸ್ವಲ್ಪ ಕಾಯಿಲಿ, ತುಂಬ ಹೈ ಫ್ಲೇಮ್ ಬೇಡ, ಲೋ ಫ್ಲೇಮಲ್ಲಿ ಮಾಡೋಣ. ಇದನ್ನು ಮೀಡಿಯಮ್ ಆಗಿ ಉರಿಲಿ ಇಟ್ಕೋಬೇಕು. ತುಂಬ ಲೋ ಫ್ಲೇಮ್ ಇಟ್ಕೊಂಡ್ರು ಬೇಗ ಫಿಶ್ ಬೇಯಲ್ಲ. ಈಗ ನೋಡಿ ಮಿಕ್ಸ್ ಮಾಡಿರೋಂಥ ಫಿಶ್ ಏನಿದೆ ಅದನ್ನು ತೆಗೆದು ಒಂದೊಂದೇ ಪ್ಯಾನ್ ಮೇಲೆ ಹಾಕಿದ್ರೆ ಆಯಿತು. ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಜಾಸ್ತಿ ಹಾಕಬಾರ್ದು, ಏಕೆಂದರೆ ಬೇಯಕ್ಕೆ ಜಾಗ ಇರಬೇಕು. ಅದು ಜಾಸ್ತಿ ತೀರಾ ಹಾಕ್ತು ಅಂದಾಗ ಏನಾಗುತ್ತೆ, ಬೇಯಕ್ಕೆ ಜಾಗ ಇರಲ್ಲ. ಇಲ್ಲಿ ನಾನು 3 ಹಾಕಿದ್ದೀನಿ. ಒಂದು 5 ಮಿನಿಟ್ಸು ಒಂದು ಸೈಡ್ ಬೇಯಲಿ, ಆಮೇಲೆ ಇನ್ನೊಂದು ಕಡೆಗೆ ತಿರುಗಿಸಿ ಬೇಯಿಸೋಣ. ಈಗ ಮುಚ್ಚುತ್ತೀನಿ. ಈಗ ಅದು ಒಂದು ಸೈಡು ಬೆಂದಿದೆ. ಈಗ ಇನ್ನೊಂದು ಸೈಡ್ಗೆ ಟರ್ನ್ ಮಾಡೋಣ ಅದನ್ನು. ನೋಡಿ ಇದು ಈ ಕಡೆ ಬೇಯಿಸಿ. ಈಗ ಒಂದು 5 ಮಿನಿಟ್ಸ್ ಇದು ಮೀಡಿಯಂ ಫ್ಲೇಮಲ್ಲೇ ಮಾಡಬೇಕು, ತೀರಾ ಹೈ ಫ್ಲೇಮ್ ಬೇಡ. ಈಗಿದು ಈ ಕಡೆ ಕೂಡ ಬೆಂದಿದೆ. ಇದನ್ನು ತೆಗೆದ್ಬಿಡೋಣ. ಈಗ 2 ಸೈಡು ಕೂಡ ಇದು ನೀಟಾಗಿ ಫ್ರೈ ಆಗಿದೆ. ಈಗ ರುಚಿ ರುಚಿಯಾದ ಫಿಶ್ ತವಾ ಫ್ರೈ ರೆಡಿಯಾಗಿದೆ. ಹಾಗೆ ಅದ್ರ ಜೊತೆಗೆ ಫಿಶ್ ಸಾಂಬಾರ್, ಅಂದರೆ ಕರಾವಳಿ ಸ್ಟೈಲಲ್ಲಿ ಯಾವ ಥರ ಮಾಡೋದು ಅಂತ ನಾನು ತೋರಿಸಿದ್ದೀನಿ. ಈಗ ಇದರಲ್ಲಿ ಒಂದು ಫ್ರೆಂಡ್ಸ್, ಏಕೆಂದರೆ ಸಾಂಬಾರಿಂದ ನಾನು ಒಂದು ಪೀಸ್ ಆಚೆ ತೆಗೆದಿದ್ದೀನಿ. ಅದಕ್ಕೆ ಬೇಕಾದರೆ ನಾವು, ಅಂದರೆ ಡ್ರೈ ಬೇಕು ಅಂತಂದರೆ ಬೇಕಾದರೆ ಅದ್ರ ಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಮೇಲ್ಗಡೆ ಹಾಕ್ಕೊಂಡು ಎರಡು ಸೈಡು ಕೂಡ ಹೀಗೆ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟರೆ ಈ ಪೆಪ್ಪರ್ ಪೌಡರ್ ಎಲ್ಲ ಹಿಡ್ದಿರುತ್ತೆ ಫಿಶ್ಗೆ, ತುಂಬ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ನಾನು. ನೀವು ಕೂಡ ಮಾಡಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ನನಗೆ ಮರಿಬೇಡಿ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈಗ ಟೈಮ್ ಆಯಿತು. ಹುಡುಗರು ಈಗ ತಾನೇ ಕ್ಲಾಸ್ ಮುಗಿಸ್ಕೊಂಡು ಆಚೆಗೆ ಬಂದ್ಲು ಅವಳು ಮಗ ಆಟ ಆಡ್ತಾ ಇದ್ದಾನೆ. ಬಾಲ್ ಒಂದಿದ್ರೆ ಸಾಕು ಅವನಿಗೆ. ಈಗ ಆಲ್ರೆಡಿ 3 ಗಂಟೆ ಆಗಿದೆ. ಊಟ ಮಾಡೋಕ್ಕೆ ಹೊಟ್ಟೆ ಹಸಿವು ಆಗ್ತಾಯಿದೆ ಎಲ್ಲರಿಗೂ. ಸರಿ, ನೆಕ್ಸ್ಟು ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.